ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಗಾದಿಗಾಗಿ ಪೈಪೋಟಿ ಏರ್ಪಟ್ಟಿದೆ. ಈಗ ಟ್ರಬಲ್ ಶೂಟರ್ಗೆ ಮತ್ತೊಂದು ಟ್ರಬಲ್ ಎದುರಾಗಬಹುದಾ ಅನ್ನುವಂತಹ ಕುತೂಹಲ. ಕಾರಣ ಸಿಎಂ ಅವರ ಚಕ್ರ ವ್ಯೂಹಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಚದುರಂಗದ ಆಟ ಮುಂದುವರೆಸಿದ್ದಾರೆ. ಈಗ ಯಾಕೆ ಟ್ರಬಲ್ ಶೂಟರ್ಗೆ ಟ್ರಬಲ್ ಎದುರಾಗಬಹುದು ಅನ್ನೋದಕ್ಕೆ ಕಾರಣಗಳನ್ನ ರಿಪಬ್ಲಿಕನ್ ನಿಮ್ಮ ಮುಂದೆ ಇಡ್ತಾ ಇದೆ. ಸಿಎಂ ಗಾದಿಯ ಕನಸು ಕಾಣ್ತಾ ಇದ್ದಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಶಾಕ್ ಕೊಡ್ತಾರ. ಜಾತಿ ದಾಳಕ್ಕೆ ಬೆಚ್ಚಿ ಬಿದ್ರ ಡಿಕೆಶಿ. ಮತ್ತೊಂದು ಮಜಲು ಬದಲಾಯಿಸಿದೆ ಪವರ್ ಪಾಲಿಟಿಕ್ಸ್. ಜಾತಿ ಜನಗಣತಿ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಅಸ್ತ್ರ ಮಾಡ್ಕೊಳ್ತಾರ ಸಿಎಂ ಅನ್ನೋದು ಪ್ರಶ್ನೆ. ಹಾಗಾಗಿ ಟ್ರಬಲ್ ಶೂಟರ್ಗೆ ಟ್ರಬಲ್ ಎದುರಾಗುವ ಸಾಧ್ಯತೆಗಳು. ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿರುವಂತಹ ಒಂದು ವರದಿಯನ್ನ ಸಿಎಂ ಸಿದ್ದರಾಮಯ್ಯನವರು ಸ್ವೀಕಾರ ಮಾಡಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಅದು ಅನುಮೋದನೆ ಆಗಬೇಕು, ಅದನ್ನ ಅನುಷ್ಠಾನಕ್ಕೆ ತರಬೇಕು ಅಂದ್ರೆ ಸಿಎಂ ಮನಸ್ಸು ಮಾಡಬೇಕು. ಸಿಎಂ ಮನಸ್ಸು ಮಾಡದಂಗೆ ಕಾಣಿಸ್ತಾ ಇದೆ. ಅವರ ತಂತ್ರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿತಂತ್ರ ಹೇಗಿರುತ್ತೆ ಅನ್ನೋದರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಜಾತ್ರೆ ಅಸ್ತ್ರಕ್ಕೆ ರೆಡಿ ಆಯ್ತಾ ಪ್ರತ್ಯಸ್ತ್ರ? ಅಹಿಂದ ವರ್ಸಸ್ ಒಕ್ಕಲಿಗ ಲಿಂಗಾಯತ ಮೈತ್ರಿ ಹೋರಾಟ ಮುಂದುವರಿಯುತ್ತಾ ಅನ್ನೋದು ಪ್ರಶ್ನೆ. ಕಾರಣ ನಮಗೆಲ್ಲ ಗೊತ್ತು, ಜಾತಿ ಜನಗಣತಿ ವರದಿಯನ್ನ ಬಿಡುಗಡೆಗೊಳಿಸುವುದಕ್ಕೆ ಅನುಷ್ಠಾನ ಮಾಡೋದಕ್ಕೆ ಎರಡು ಪ್ರಬಲ ಸಮುದಾಯದವರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಅದರಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ. ಈಗ ಎರಡೂ ಸಮುದಾಯದವರು ಕೂಡ ಜಂಟಿಯಾಗಿ ಹೋರಾಟ ಮಾಡೋದಕ್ಕೆ ಸಿದ್ಧರಾಗ್ತಾರಾ ಅನ್ನೋದು ಪ್ರಶ್ನೆ ಇರೋದು. ಸೊ ಗೊತ್ತಿಲ್ಲ ಸಿಎಂ ಅವರ ಅಸ್ತ್ರಕ್ಕೆ ಇದು ಯಾವ ರೀತಿ ಪ್ರತ್ಯಸ್ತ್ರ ಆಗುತ್ತೆ ಅನ್ನೋದು. ಆರಂಭದಿಂದಲೂ ಕೂಡ ಈ ವರದಿ ಸ್ವೀಕಾರ ಮಾಡಿದಾಗಿನಿಂದಲೂ ಕೂಡ ದೊಡ್ಡ ಮಟ್ಟದ ವಿರೋಧ ಎರಡು ಪ್ರಬಲ ಸಮುದಾಯದಿಂದ ಕೇಳೋದಕ್ಕೆ ಸಿಗ್ತಾ ಇದೆ. ಯಾರಿಗೆ ತರಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಇದನ್ನು ಬರದ ರೀತಿಯಲ್ಲಿ ನಾವು ನೋಡಿಕೊಂಡು ನಾವು ಹೋರಾಟ ಮಾಡ್ತೀರಿ. ಇದಕ್ಕೆ ಯಾವ್ಯಾವ ಸಮಾಜದವರಿಗೆ ಏನೇನು ಅನ್ಯಾಯಗಳಾಗಿದೆಯೋ ಅವ್ರನ್ನೂ ನಮ್ಮ ಜೊತೆ ಸೇರಿಸ್ಕೊಂಡು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀರಿ. ಇದು ಏನು ಭಾನುವಾರ ನಮ್ಮ ಸಮುದಾಯದ ಎಲ್ಲ ಸ್ವಾಮೀಜಿಗಳನ್ನ ಎಲ್ಲ 12ನೇ ತಾರೀಕು ನಿರ್ಮಲಾನಂದ ಸ್ವಾಮೀಜಿಯವರು, ನಂಜಾವಧ ಸ್ವಾಮೀಜಿಯವರು ಮತ್ತು ನಿಶ್ಚಲಾನಂದ ಸ್ವಾಮೀಜಿಯವರಿಗೆ ಆಹ್ವಾನ ಈಗಾಗಲೇ ಕೊಟ್ಟಿದ್ದೀರಿ. ನಾವು ಇಲ್ಲೇನು 35 ಜನ ಕಾರ್ಯಕಾರಿ ಸಮಿತಿಯವರು ಮತ್ತು ನಮ್ಮ ಪಕ್ಷ ಭೇದ ಬಿಟ್ಟು ಎಲ್ಲ ಪಕ್ಷಗಳ ಮುಖಂಡರುಗಳನ್ನು ಕೂಡ ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ಇಲ್ಲಿ ಸಭೆ ಮಾಡಿ ಈ ನಮಗೆ ಆಗ್ತಾ ಇರೋಂಥ ಅನ್ಯಾಯಕ್ಕೆ ನಾವು ಹೋರಾಟ ಮಾಡಬೇಕು ಅಂಥೇಳಿ ಇವತ್ತು ನಾವು ಭಾನುವಾರ ಆ ಸಭೆಯನ್ನು ಕರೆದಿದ್ದೀರಿ. ಇವತ್ತು ಜಾರಿಗೆ ತರಬೇಕು ಅಂತ ಹೋರಾಟ ಮಾಡ್ತಾ. ಇಷ್ಟು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಗಾದಿಗಾಗಿ ಪೈಪೋಟಿ ಏರ್ಪಟ್ಟಿದೆ. ಈಗ ಟ್ರಬಲ್ ಶೂಟರ್ಗೆ ಮತ್ತೊಂದು ಟ್ರಬಲ್ ಎದುರಾಗಬಹುದಾ ಅನ್ನುವಂತಹ ಕುತೂಹಲ. ಕಾರಣ ಸಿಎಂ ಅವರ ಚಕ್ರ ವ್ಯೂಹಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಚದುರಂಗದ ಆಟ ಮುಂದುವರೆಸಿದ್ದಾರೆ. ಈಗ ಯಾಕೆ ಟ್ರಬಲ್ ಶೂಟರ್ಗೆ ಟ್ರಬಲ್ ಎದುರಾಗಬಹುದು ಅನ್ನೋದಕ್ಕೆ ಕಾರಣಗಳನ್ನ ರಿಪಬ್ಲಿಕನ್ ನಿಮ್ಮ ಮುಂದೆ ಇಡ್ತಾ ಇದೆ. ಸಿಎಂ ಗಾದಿಯ ಕನಸು ಕಾಣ್ತಾ ಇದ್ದಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಶಾಕ್ ಕೊಡ್ತಾರ. ಜಾತಿ ದಾಳಕ್ಕೆ ಬೆಚ್ಚಿ ಬಿದ್ರ ಡಿಕೆಶಿ. ಮತ್ತೊಂದು ಮಜಲು ಬದಲಾಯಿಸಿದೆ ಪವರ್ ಪಾಲಿಟಿಕ್ಸ್. ಜಾತಿ ಜನಗಣತಿ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಅಸ್ತ್ರ ಮಾಡ್ಕೊಳ್ತಾರ ಸಿಎಂ ಅನ್ನೋದು ಪ್ರಶ್ನೆ. ಹಾಗಾಗಿ ಟ್ರಬಲ್ ಶೂಟರ್ಗೆ ಟ್ರಬಲ್ ಎದುರಾಗುವ ಸಾಧ್ಯತೆಗಳು. ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿರುವಂತಹ ಒಂದು ವರದಿಯನ್ನ ಸಿಎಂ ಸಿದ್ದರಾಮಯ್ಯನವರು ಸ್ವೀಕಾರ ಮಾಡಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಅದು ಅನುಮೋದನೆ ಆಗಬೇಕು, ಅದನ್ನ ಅನುಷ್ಠಾನಕ್ಕೆ ತರಬೇಕು ಅಂದ್ರೆ ಸಿಎಂ ಮನಸ್ಸು ಮಾಡಬೇಕು. ಸಿಎಂ ಮನಸ್ಸು ಮಾಡದಂಗೆ ಕಾಣಿಸ್ತಾ ಇದೆ. ಅವರ ತಂತ್ರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿತಂತ್ರ ಹೇಗಿರುತ್ತೆ ಅನ್ನೋದರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಜಾತ್ರೆ ಅಸ್ತ್ರಕ್ಕೆ ರೆಡಿ ಆಯ್ತಾ ಪ್ರತ್ಯಸ್ತ್ರ? ಅಹಿಂದ ವರ್ಸಸ್ ಒಕ್ಕಲಿಗ ಲಿಂಗಾಯತ ಮೈತ್ರಿ ಹೋರಾಟ ಮುಂದುವರಿಯುತ್ತಾ ಅನ್ನೋದು ಪ್ರಶ್ನೆ. ಕಾರಣ ನಮಗೆಲ್ಲ ಗೊತ್ತು, ಜಾತಿ ಜನಗಣತಿ ವರದಿಯನ್ನ ಬಿಡುಗಡೆಗೊಳಿಸುವುದಕ್ಕೆ ಅನುಷ್ಠಾನ ಮಾಡೋದಕ್ಕೆ ಎರಡು ಪ್ರಬಲ ಸಮುದಾಯದವರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಅದರಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ. ಈಗ ಎರಡೂ ಸಮುದಾಯದವರು ಕೂಡ ಜಂಟಿಯಾಗಿ ಹೋರಾಟ ಮಾಡೋದಕ್ಕೆ ಸಿದ್ಧರಾಗ್ತಾರಾ ಅನ್ನೋದು ಪ್ರಶ್ನೆ ಇರೋದು. ಸೊ ಗೊತ್ತಿಲ್ಲ ಸಿಎಂ ಅವರ ಅಸ್ತ್ರಕ್ಕೆ ಇದು ಯಾವ ರೀತಿ ಪ್ರತ್ಯಸ್ತ್ರ ಆಗುತ್ತೆ ಅನ್ನೋದು. ಆರಂಭದಿಂದಲೂ ಕೂಡ
ಈ ವರದಿ ಸ್ವೀಕಾರ ಮಾಡಿದಾಗಿನಿಂದಲೂ ಕೂಡ ದೊಡ್ಡ ಮಟ್ಟದ ವಿರೋಧ ಎರಡು ಪ್ರಬಲ ಸಮುದಾಯದಿಂದ ಕೇಳೋದಕ್ಕೆ ಸಿಗ್ತಾ ಇದೆ. ಜಾರಿಗೆ ತರಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಇದನ್ನು ಬರದ ರೀತಿಯಲ್ಲಿ ನಾವು ನೋಡಿಕೊಂಡು ನಾವು ಹೋರಾಟ ಮಾಡ್ತೀರಿ. ಇದಕ್ಕೆ ಯಾವ್ಯಾವ ಸಮಾಜದವರಿಗೆ ಏನೇನು ಅನ್ಯಾಯಗಳಾಗಿದೆಯೋ ಅವ್ರನ್ನೂ ನಮ್ಮ ಜೊತೆ ಸೇರಿಸ್ಕೊಂಡು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀರಿ. ಇದು ಏನು ಭಾನುವಾರ ನಮ್ಮ ಸಮುದಾಯದ ಎಲ್ಲ ಸ್ವಾಮೀಜಿಗಳನ್ನ 12ನೇ ತಾರೀಕು ನಿರ್ಮಲಾನಂದ ಸ್ವಾಮೀಜಿಯವರು, ನಂಜಾವಧ ಸ್ವಾಮೀಜಿಯವರು ಮತ್ತು ನಿಶ್ಚಲಾನಂದ ಸ್ವಾಮೀಜಿಯವರಿಗೆ ಆಹ್ವಾನ ಈಗಾಗಲೇ ಕೊಟ್ಟಿದ್ದೀರಿ. ನಾವು ಇಲ್ಲೇನು 35 ಜನ ಕಾರ್ಯಕಾರಿ ಸಮಿತಿಯವರು ಮತ್ತು ನಮ್ಮ ಪಕ್ಷ ಭೇದ ಬಿಟ್ಟು ಎಲ್ಲ ಪಕ್ಷಗಳ ಮುಖಂಡರುಗಳನ್ನು ಕೂಡ ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ಇಲ್ಲಿ ಸಭೆ ಮಾಡಿ ಈ ನಮಗೆ ಆಗ್ತಾ ಇರೋಂಥ ಅನ್ಯಾಯಕ್ಕೆ ನಾವು ಹೋರಾಟ ಮಾಡಬೇಕು ಅಂಥೇಳಿ ಇವತ್ತು ನಾವು ಭಾನುವಾರ ಆ ಸಭೆಯನ್ನು ಕರೆದಿದ್ದೀರಿ. ಇವತ್ತು ಜಾರಿಗೆ ತರಬೇಕು ಅಂತ ಹೋರಾಟ ಮಾಡ್ತೀವಿ. ಇಷ್ಟು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಗಾದಿಗಾಗಿ ಪೈಪೋಟಿ ಏರ್ಪಟ್ಟಿದೆ. ಈಗ ಟ್ರಬಲ್ ಶೂಟರ್ಗೆ ಮತ್ತೊಂದು ಟ್ರಬಲ್ ಎದುರಾಗಬಹುದಾ ಅನ್ನುವಂತಹ ಕುತೂಹಲ. ಕಾರಣ ಸಿಎಂ ಅವರ ಚಕ್ರ ವ್ಯೂಹಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಚದುರಂಗದಾಟ ಮುಂದುವರೆಸಿದ್ದಾರೆ. ಈಗ ಯಾಕೆ ಟ್ರಬಲ್ ಶೂಟರ್ಗೆ ಟ್ರಬಲ್ ಎದುರಾಗಬಹುದು ಅನ್ನೋದಕ್ಕೆ ಕಾರಣಗಳನ್ನ ರಿಪಬ್ಲಿಕನ್ ನಿಮ್ಮ ಮುಂದೆ ಇಡ್ತಾ ಇದೆ. ಸಿಎಂ ಗಾದಿಯ ಕನಸು ಕಾಣ್ತಾ ಇದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಶಾಕ್ ಕೊಡ್ತಾರ. ಜಾತಿ ದಾಳಕ್ಕೆ ಬೆಚ್ಚಿ ಬಿದ್ರ ಡಿಕೆಶಿ. ಮತ್ತೊಂದು ಮಜಲು ಬದಲಾಯಿಸಿದೆ ಪವರ್ ಪಾಲಿಟಿಕ್ಸ್. ಜಾತಿ ಜನಗಣತಿ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಅಸ್ತ್ರ ಮಾಡ್ಕೊಳ್ತಾರ ಸಿಎಂ ಅನ್ನೋದು ಪ್ರಶ್ನೆ. ಹಾಗಾಗಿ ಟ್ರಬಲ್ ಶೂಟರ್ಗೆ ಟ್ರಬಲ್ ಎದುರಾಗುವ ಸಾಧ್ಯತೆಗಳು. ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿರುವಂತಹ ಒಂದು ವರದಿಯನ್ನ ಸಿಎಂ ಸಿದ್ದರಾಮಯ್ಯನವರು ಸ್ವೀಕಾರ ಮಾಡಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಅದು ಅನುಮೋದನೆ ಆಗಬೇಕು, ಅದನ್ನ ಅನುಷ್ಠಾನಕ್ಕೆ ತರಬೇಕು ಅಂದ್ರೆ ಸಿಎಂ ಮನಸ್ಸು ಮಾಡಬೇಕು. ಸಿಎಂ ಮನಸ್ಸು ಮಾಡ್ದಂಗೆ ಕಾಣಿಸ್ತಾ ಇದೆ. ಅವರ ತಂತ್ರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿತಂತ್ರ ಹೇಗಿರುತ್ತೆ ಅನ್ನೋದ್ರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಜಾತ್ರೆ ಅಸ್ತ್ರಕ್ಕೆ ರೆಡಿ ಆಯ್ತಾ ಪ್ರತ್ಯಸ್ತ್ರ? ಅಹಿಂದ ವರ್ಸಸ್ ಒಕ್ಕಲಿಗ ಲಿಂಗಾಯತ ಮೈತ್ರಿ ಹೋರಾಟ ಮುಂದುವರಿಯುತ್ತಾ ಅನ್ನೋದು ಪ್ರಶ್ನೆ. ಕಾರಣ ನಮಗೆಲ್ಲ ಗೊತ್ತು, ಜಾತಿ ಜನಗಣತಿ ವರದಿಯನ್ನ ಬಿಡುಗಡೆಗೊಳಿಸುವುದಕ್ಕೆ ಅನುಷ್ಠಾನ ಮಾಡೋದಕ್ಕೆ ಎರಡು ಪ್ರಬಲ ಸಮುದಾಯದವರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಅದರಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ. ಈಗ ಎರಡೂ ಸಮುದಾಯದವರು ಕೂಡ ಜಂಟಿಯಾಗಿ ಹೋರಾಟ ಮಾಡೋದಕ್ಕೆ ಸಿದ್ಧರಾಗ್ತಾರಾ ಅನ್ನೋದು ಪ್ರಶ್ನೆ ಇರೋದು. ಸೊ ಗೊತ್ತಿಲ್ಲ ಸಿಎಂ ಅವರ ಅಸ್ತ್ರಕ್ಕೆ ಇದು ಯಾವ ರೀತಿ ಪ್ರತ್ಯಸ್ತ್ರ ಆಗುತ್ತೆ ಅನ್ನೋದು. ಆರಂಭದಿಂದಲೂ ಕೂಡ ಈ ವರದಿ ಸ್ವೀಕಾರ ಮಾಡಿದಾಗಿನಿಂದಲೂ ಕೂಡ ದೊಡ್ಡ ಮಟ್ಟದ ವಿರೋಧ ಎರಡು ಪ್ರಬಲ ಸಮುದಾಯದಿಂದ ಕೇಳೋದಕ್ಕೆ ಸಿಗ್ತಾ ಇದೆ. ಜಾರಿಗೆ ತರಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಇದನ್ನು ಬರದ ರೀತಿಯಲ್ಲಿ ನಾವು ನೋಡಿಕೊಂಡು ನಾವು ಹೋರಾಟ ಮಾಡ್ತೀರಿ. ಇದಕ್ಕೆ ಯಾವ್ಯಾವ ಸಮಾಜದವರಿಗೆ ಏನೇನು ಅನ್ಯಾಯಗಳಾಗಿದೆಯೋ ಅವ್ರನ್ನೂ ನಮ್ಮ ಜೊತೆ ಸೇರಿಸ್ಕೊಂಡು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀರಿ. ಇದು ಏನು ಭಾನುವಾರ ನಮ್ಮ ಸಮುದಾಯದ ಎಲ್ಲ ಸ್ವಾಮೀಜಿಗಳನ್ನ 12ನೇ ತಾರೀಕು ನಿರ್ಮಲಾನಂದ ಸ್ವಾಮೀಜಿಯವರು, ನಂಜಾವಧ ಸ್ವಾಮೀಜಿಯವರು ಮತ್ತು ನಿಶ್ಚಲಾನಂದ ಸ್ವಾಮೀಜಿಯವರಿಗೆ ಆಹ್ವಾನ ಈಗಾಗಲೇ ಕೊಟ್ಟಿದ್ದೀರಿ. ನಾವು ಇಲ್ಲೇನು 35 ಜನ ಕಾರ್ಯಕಾರಿ ಸಮಿತಿಯವರು ಮತ್ತು ನಮ್ಮ ಪಕ್ಷ ಭೇದ ಬಿಟ್ಟು ಎಲ್ಲ ಪಕ್ಷಗಳ ಮುಖಂಡರುಗಳನ್ನು ಕೂಡ ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ಇಲ್ಲಿ ಸಭೆ ಮಾಡಿ ಈ ನಮಗೆ ಆಗ್ತಾ ಇರೋಂಥ ಅನ್ಯಾಯಕ್ಕೆ ನಾವು ಹೋರಾಟ ಮಾಡಬೇಕು ಅಂಥೇಳಿ ಇವತ್ತು ನಾವು ಭಾನುವಾರ ಆ ಸಭೆಯನ್ನು ಕರೆದಿದ್ದೀರಿ. ಇವತ್ತು ಜಾರಿಗೆ ತರಬೇಕು ಅಂತ ಹೋರಾಟ ಮಾಡ್ತೀವಿ.